ಬೆಂಗಳೂರಿಗೂ ಯುವಕರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಎಲ್ಲರಿಗೂ ಅವರ ಲೈಫ್ ಶುರು ಆಗೋದು ಹುಟ್ಟಿದ ಊರಲ್ಲಿ, ಆದರೆ ಅವರ ಕೆರಿಯರ್ ಆರಂಭ ಆಗೋದು ಬೆಂಗಳೂರಲ್ಲಿ. ಎಜುಕೇಶನ್ ಕಂಪ್ಲೀಟ್ ಆಗಿರಲಿ ಆಗದೇ ಇರಲಿ, ಕನ್ನಡ ಮೀಡಿಯಂ ಆಗಿರಲಿ ಇಂಗ್ಲಿಷ್ ಮೀಡಿಯಂ ಆಗಿರಲಿ, ವಿದ್ಯೆ 10% ಇರಲಿ 70% ಇರಲಿ, ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಿರಲಿ, ಹುಡುಗರಾಗಿರಲಿ ಮಧ್ಯಮ ವಯಸ್ಸಿನವರಾಗಿರಲಿ ವಯಸ್ಕರಾಗಿರಲಿ, ನಾವು ಒಂದು ಬದುಕು ಕಟ್ಕೋಬಹುದು, ನಮಗೂ ಒಂದು ಉದ್ಯೋಗ ಸಿಗುತ್ತೆ ಅನ್ನೋ ನಂಬಿಕೆಗೆ ಕಾರಣ ಆಗಿರುವಂಥ ಊರು ಅಂದರೆ ಅದು ನಮ್ಮ ಬೆಂಗಳೂರು. ಬೆಂಗಳೂರಿಗೆ ಬರೋ ಜನ ಆಸೆಗಳ ಮೂಟೆನ ಒತ್ಕೊಂಡು ಕನಸಿನ ಬೆಟ್ಟನ ಹಿಂಬಾಲಿಸ್ಕೊಂಡು ಕಮಿಟ್ಮೆಂಟ್ ಅನ್ನೋ ಸುಳಿಯಿಂದ ಹೊರಗೆ ಬರೋದಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ನಮ್ಮ ಊರಲ್ಲಿ ಸ್ಕೂಲ್ಗೆ ಫಸ್ಟ್ ಬಂದರೆ ಇಡೀ ಊರಿಗೆ ಗೊತ್ತಾಗುತ್ತೆ. 10 ಜನ ಫ್ರೆಂಡ್ಸ್ನ ಜೊತೆಗೆ ಸೇರಿಸ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಗಣೇಶನ್ನ ಕೂರಿಸಿ ದೊಡ್ಡದಾಗಿ ಫಂಕ್ಷನ್ ಮಾಡಿದ್ರೆ ಗಲ್ಲಿ ಗಲ್ಲಿನೂ ನಮ್ಮ ಹೆಸರು ಓಡಾಡ್ತಾ ಇರುತ್ತೆ. ಕ್ರಿಕೆಟ್ ಟೂರ್ನಮೆಂಟಲ್ಲಿ 3 6 ಹೊಡೆದು ಮ್ಯಾಚ್ ಗೆಲ್ಸಿದ್ರೆ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲೆಲ್ಲ ನಮ್ದೇ ಹವಾ. ಆರ್ಕೆಸ್ಟ್ರಾದಲ್ಲಿ 1 ಸಲ ಸ್ಟೇಜ್ ಹತ್ತಿ ಡ್ಯಾನ್ಸ್ ಮಾಡಿದ್ರೆ ಸಾಕು, ಪ್ರತಿ ವರ್ಷ ನಾವೆಲ್ಲಿದ್ರೂ ಕರೆಸಿ ಸ್ಟೇಜ್ ಹತ್ತಿಸ್ತಾರೆ. ನಮ್ಮೂರಲ್ಲಿ ಇಷ್ಟೆಲ್ಲ ಹವಾ ಮೇಂಟೈನ್ ಮಾಡಿರೋ ನಾವು ಬೆಂಗಳೂರಿಗೆ ಬಂದರೆ ಸಮುದ್ರದಲ್ಲಿ ಹೆಜ್ಜೆ ಇಟ್ಟಾಗ ಅನ್ಸುತ್ತೆ. ಇಲ್ಲಿ ನಮ್ಮನ್ನು ಗುರ್ತಿಸೋರು ಇಲ್ಲ, ಪರಿಚಯಿಸೋರು ಇಲ್ಲ, ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡ್ರೆ ಕೇಳೋರು ಇಲ್ಲ, ಕೇಳಿ ಹೊಗಳೋರು ಇಲ್ಲ, ನಮ್ಮ ಕಷ್ಟ ಬೇರೆಯವ್ರಿಗೆ ಗೊತ್ತಾಗೋದು ಇಲ್ಲ, ಗೊತ್ತಾದ್ರೂ ಸಹಾಯ ಮಾಡೋರು ಸಿಗೋದು ಇಲ್ಲ. 8 ಅವರ್ ಮಾಡೋ ಕೆಲಸಕ್ಕೆ 4 ಅವರ್ ಜರ್ನಿ ಮಾಡಬೇಕಾಗತ್ತೆ. 10 ಕಿಲೋಮೀಟರ್ ದೂರ ಪ್ರಯಾಣ ಮಾಡೋಕ್ಕೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಒದ್ದಾಡಬೇಕಾಗತ್ತೆ. ಬೆಂಗಳೂರಿನಲ್ಲಿ ಮಳೆಗಾಲ ಯಾವಾಗ ಚಳಿಗಾಲ ಯಾವಾಗ ಅನ್ನೋದು ಮರ್ತೇ ಹೋಗಿರುತ್ತೆ. ತಿಂಗಳ ಆರಂಭದಲ್ಲಿ ಸಂಬಳ ತಗೊಂಡ್ರೆ ತಿಂಗಳ ಕೊನೆಯಲ್ಲಿ ಖಾಲಿ ಜೇಬನ್ನು ಮುಟ್ಟಿ ನೋಡ್ಕೋಬೇಕಾಗತ್ತೆ. ಹಳ್ಳಿಲಿ 30 ರೂಪಾಯಿ ಉಳಿಸೋದಿಕ್ಕೋಸ್ಕರ 3 ಮೈಲಿ ನಡೀತಾರೆ, ಆದರೆ ಬೆಂಗಳೂರಲ್ಲಿ 30 ನಿಮಿಷ ಉಳಿಸೋದಿಕ್ಕೋಸ್ಕರ 100 ರೂಪಾಯಿ ಖರ್ಚು ಮಾಡ್ತಾರೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ, ಪ್ರಾಕ್ಟಿಕಲ್ ಆಗಿ ಒಂಟಿಯಾಗಿರ್ತಾರೆ, ಮೋಜು ಮಸ್ತಿ ಮಾಡ್ತಾನೆ ಇರ್ತಾರೆ, ಆದ್ರೂ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಕೋಟಿ ಕೋಟಿ ದುಡ್ಡಿರೋರು ಬಂಗ್ಲೆ, ಕಾರು, ಹೋಟೆಲ್, ಪಬ್ಬು, ಬಾರು ಎಲ್ಲಾ ಕಡೆ ಲೈಫ್ನ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿದ್ರು ಯಾರಾದ್ರೂ ಕೇಳಿದ್ರೆ ಲೈಫ್ ಈಸ್ ಬೋರಿಂಗ್ ಅಂತಾರೆ. ಆದ್ರೆ ಸ್ಲಮ್ ಅಲ್ಲಿರೋ ಜನ ನಾವು ಸೂಪರ್ ಆಗಿದ್ದೀವಿ ಅಂತಾರೆ. ಬೆಂಗಳೂರಿಗೆ ಇರೋ ಬಿರುದುಗಳು 1-2? ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, IT ಕ್ಯಾಪಿಟಲ್ ಆಫ್ ಇಂಡಿಯಾ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಪಬ್ ಕಲ್ಚರ್ ಸಿಟಿ, ಫ್ಯಾಷನ್ ಕ್ಯಾಪಿಟಲ್ ಸಿಟಿ ಅಂತ ಕರೀತಾರೆ. ಆದರೆ ನಾವೆಲ್ಲ ಬೆಂಗಳೂರನ್ನ ಕರೆಯೋದು ಮೋಸ್ಟ್ ಟ್ರಾಫಿಕ್ ಕಂಜೆಸ್ಟೆಡ್ ಸಿಟಿ ಅಂತ. ನಮ್ಮೂರಿನ ರಸ್ತೆ ಮಧ್ಯದಲ್ಲಿ ಒಂದೇ ಕೈಲಿ ಬೈಕ್ ಓಡಿಸ್ಕೊಂಡು 3-4 ಜನ ಹತ್ತಿಸ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಜಾಲಿಯಾಗಿ ಪ್ರಯಾಣ ಮಾಡೋ ಜನ ಬೆಂಗಳೂರಿಗೆ ಬಂದಾಗ ಹೇಳೋದು ನಮಗೆ ಗಾಡಿ ಓಡಿಸೋಕ್ಕೆ ಬರುತ್ತೆ, ಆದರೆ ಬೆಂಗಳೂರಲ್ಲಿ ಓಡಿಸಲ್ಲ ಅಂತ. ಜೀವನ ಎಲ್ರಿಗೂ ಒಂದೇ ಥರ ಇರೋದಿಲ್ಲ, ಎಲ್ರಿಗೂ ಒಂದೇ ಸಮಾನದ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆನೂ ಇರೋದಿಲ್ಲ. ಆದರೆ ಎಲ್ರಿಗೂ ಕನಸುಗಳು ಮಾತ್ರ ದೊಡ್ಡದಾಗಿನೇ ಇರುತ್ತೆ. ಬೆಂಗಳೂರು ತಾಯಿಯ ಮಡಿಲು ಇದ್ದ ಹಾಗೆ. ಬಡವರು, ಶ್ರೀಮಂತರು, ವಿದ್ಯಾವಂತರು, ಅವಿದ್ಯಾವಂತರು, ಪುರುಷರು, ಮಹಿಳೆಯರು, ಕನ್ನಡ ಭಾಷೆ ಬರದೇ ಇರೋರು, ಇಂಗ್ಲಿಷ್ ಬಿಟ್ಟು ಬೇರೆ ಮಾತಾಡದೇ ಇರೋರು, ಎಲ್ಲರನ್ನೂ ಯಾವುದೇ ಜಾತಿ ಧರ್ಮ ಅನ್ನೋ ಭೇದ ಮಾಡದೆ ಬರಮಾಡಿಕೊಳ್ಳುತ್ತೆ. ಅವರವರ ಅರ್ಹತೆಗೆ ತಕ್ಕಂತೆ ಅವರನ್ನು ಬೆಳೆಸುತ್ತೆ, ಅವರವರ ಪರಿಶ್ರಮಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ನೀಡುತ್ತೆ. ದುಡ್ಡಿರೋರಿಗೆ ಶೋಕಿ ಮಾಡೋದನ್ನು ಕಲಿಸುತ್ತೆ, ಖಾಲಿ ಜೇಬಲ್ಲಿರೋರಿಗೆ ಟೀ ಬಂದು ತಿನ್ನೋದನ್ನು ಕಲಿಸುತ್ತೆ. ಒಳ್ಳೆ ಕೆಲಸ ತಗೊಂಡು ಚೆನ್ನಾಗಿ ದುಡಿಮೆ ಮಾಡ್ತಿದ್ರೆ ಮೆಕ್ಡೊನಾಲ್ಡ್, KFC, ಬರ್ಗರ್ ಕಿಂಗ್ನಲ್ಲಿ ಪಿಜ್ಜಾ ಬರ್ಗರ್ ತಿಂದು ಕಾಫಿ ಡೇನಲ್ಲಿ ಕಾಫಿ ಕುಡಿಯೋದನ್ನು ಕಲಿಸುತ್ತೆ. ದುಡ್ಡಿಲ್ದೇ ಇದ್ದಾಗ ರಸ್ತೆ ಬದಿಲಿ ತಳ್ಳೋ ಗಾಡಿಲಿರೋ ಚಿತ್ರಾನ್ನ ಇಡ್ಲಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದನ್ನು ಕಲಿಸುತ್ತೆ. ಹೊರ ರಾಜ್ಯಗಳಿಂದ ಭಾಷೆನೇ ಗೊತ್ತಿಲ್ಲದೆ ಬಂದು ಬದುಕು ಕಟ್ಟಿಕೊಳ್ಳೋಕೆ ಅವಕಾಶ ಮಾಡಿಕೊಡೋ ಬೆಂಗಳೂರು ನಮ್ಮ ಕನ್ನಡಿಗರನ್ನ ಯಾವತ್ತೂ ಕೈ ಬಿಡಲ್ಲ. ಬೆಂಗಳೂರು ಎಲ್ರಿಗೂ ಪಾಠ ಕಲಿಸುತ್ತೆ, ಆದರೆ ಕಲಿಸೋ ಪಾಠದ ಮಧ್ಯೆ ಒತ್ತಡ, ಟೆನ್ಷನ್, ಟ್ರಾಫಿಕ್, ಖರ್ಚು ಅನ್ನೋ ಶಿಕ್ಷೆನ ಕೊಡುತ್ತೆ. ಬೆಂಗಳೂರು ಲೈಫ್ನ ಕಷ್ಟಗಳನ್ನೆಲ್ಲ ಅನುಭವಿಸಿ ಶ್ರಮಪಟ್ಟು ಕೆಲಸ ಮಾಡಿದ್ರೆ ನಾವು ನಮ್ಮೂರಿಂದ ಕಟ್ಕೊಂಡು ಬಂದಿರೋ ಆಸೆ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಜರ್ನಿ ಬೆಂಗಳೂರಲ್ಲಿ ಸುಖವಾಗಿರಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು.